ಮಾತಾಡಿದ್ರೆ ಪಂಚ್ ಲೈನ್ಸ್ ಬರ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಅದನ್ನ ನಾನು ಇಷ್ಟಪಟ್ಟಿದ್ದೆ, ನಾನು ಸ್ಟಾಪ್ ಮಾಡಿಲ್ಲ ಮಾತಾಡು ಅಂತ. ಇವಾಗ ನಾನೇ ಮಾತಾಡು ಏನಾದ್ರು ಲಾಸ್ಟಿಗಂತೂ ರಚಿತಾ ಮ್ಯಾಮ್ ನನಗೆ ಬೇಡ ಕಣೋ, ಹಿಂಗ್ ನೋಡಿ ನೋಡಿ ಬೋರ್ ಆಗೋಯ್ತು, ಫಸ್ಟ್ ಇದ್ದೆಲ್ಲ ರಕ್ಷಕ್ ಬೇಕು, ಏನಾದ್ರೂ ಡೈಲಾಗ್ ಹೊಡಿಯೋ ಪ್ಲೀಸ್, ನನ್ಗೋಸ್ಕರ ಒಂದ್ ಡೈಲಾಗ್ ಹೇಳೋ. ಅಯ್ಯೋ ಮ್ಯಾಮ್ ಯಾಕೋ ಬರ್ತಾನೆ ಇಲ್ಲ ಮ್ಯಾಮ್, ಅವಾಗೆಲ್ಲ ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ, ಇವಾಗ ಯಾಕೋ ಯೋಚನೆ ಮಾಡಿದ್ರು ಡೈಲಾಗ್ಸ್ ಬರ್ತಾ ಇಲ್ಲ ಅಂತ. ಸೊ ಈ ಚೇಂಜಸ್ ನಿಮ್ಮ ಅಮ್ಮ ಏನ್ ಹೇಳ್ತಾರೆ? ಈ ಚೇಂಜಸ್ ನಿಮ್ಮಲ್ಲಿ ಆಗಿರುವಂತ ಏನು ಅಂತ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ನನಗೆ, ತುಂಬಾ ಚೆನ್ನಾಗಿರಿ ನೀವಿಬ್ರು ಅಂತ ಹೇಳ್ತಿರ್ತಾರೆ. ಸೊ ಇವ್ರು ಹೇಳ್ದಂಗೆ ನೆಕ್ಸ್ಟ್ ಸೀಸನ್ಗೂ ಹೋಗಕ್ಕೆ ರೆಡಿ, ಅವ್ರು ರೆಡಿ ಇರ್ಬೋದು, ಬಿಕಾಸ್ ಅವ್ರ ಮೆಂಟರ್. ಇವಾಗಲೇ ನೀವು ಹೋಗಿ ಬಂದಿದ್ದೀರಾ, ಇವಾಗ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಬ್ಯಾಚುಲರ್ ಆಗಿ ಏನೇನು ಎಕ್ಸ್ಪೀರಿಯನ್ಸ್ ಬೇಕು, ಮದುವೆ ಆದಮೇಲೆ ಅದನ್ನೆಲ್ಲ ನೀವು ಕ್ಯಾರಿ ಮಾಡ್ಬೋದು ಅಂತ ಫುಲ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಚಿಗೂ ಹೋದ್ರೆ, ನೆಕ್ಸ್ಟ್ ಸೀಸನ್ಗೂ ಹೋದ್ರೆ ಅಲ್ಲಿ ನಿಮ್ಗೆ ಏನಂತಾರೆ ಅಂತ. ಬೇರೆ ಯಾರು ಮೆಂಟ್ರ್ ಕೊಟ್ರೆ ದುಡ್ಡು ಇಸ್ಕೊಂತೀನಿ ಶೋ ಮಾಡಕ್ಕೆ, ಇವರೇ ಮೆಂಟ್ರಿಂಗ್ ಮಾಡಂಗಿದ್ರೆ ನಾನೇನಿಲ್ಲ ಸರ್, ಫ್ರೀಯಾಗಿ ಬರ್ತೀನಿ ಸರ್, ಆರಾಮಾಗಿ ಬರ್ತೀನಿ, ತಲೆ ಕೆಡ್ಸ್ಕೊಂಬೇಡಿ, ನನಗೆ ಅಂತ ಟೈಮ್ ಕೊಡ್ತೀನಿ ಅಂತ ಹೇಳ್ತೀನಿ. ಆ ಥರ ನೆಕ್ಸ್ಟ್ ಸೀಸನು ಕರೀರಿ, ದಯವಿಟ್ಟು ನನ್ನ ಇನ್ನೊಂದ್ಸಲಿ ಕರೀರಿ, ಬರ್ತೀನಿ, ನಾನೇ ಕೇಳ್ಕೊತಾ ಇದ್ದೀನಿ. ಇನ್ನೊಂದ್ಸಲಿನೂ ಅಷ್ಟೇ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಇನ್ನೊಂದ್ಸಲಿನೂ ಅಷ್ಟೇ ಕಂಟೆಂಟ್ ಕೊಡ್ತೀವಿ. ಕಂಟೆಂಟ್ ಅನ್ನೋದಕ್ಕಿಂತ ನೀವೆಲ್ಲ ನೋಡ್ಕೊಂಡಿರೋ ರೀತಿ ನಮ್ಮನ್ನ ಅಷ್ಟು ಅಂದರೆ ಒಂದೊಳ್ಳೆ ಮಕ್ಳ ಥರ ನೋಡ್ಕೊಂಡಿದ್ದೀರಾ. ನಮ್ಗೆ ಏನೇನು ಬೇಕು, ಸೇಫ್ಟಿ ಆಗಿರ್ಬೋದು, ಸ್ಟೇಜಲ್ಲಿ ಮಾಡೋ ಟೈಮಲ್ಲಿ ಪರ್ಫಾರ್ಮೆನ್ಸಲ್ಲಿ ನಮಗೆ ಅಷ್ಟು ಸೇಫ್ಟಿಯಿಂದ ಡಾನ್ಸ್ ಪರ್ಫಾರ್ಮೆನ್ಸು, ಸ್ಕಿಟ್ಟು ಯಾವುದೇ ಆಗಿರ್ಬೋದು, ಆಮೇಲೆ ರಿಹರ್ಸಲ್ಸ್ ಟೈಮಲ್ಲಿ ನಮ್ಮನ್ನ ಊಟಕ್ಕಾಗಿರ್ಬೋದು, ಮತ್ತು ಟೈಮ್ಸ್ಗಳು ಪ್ರತಿಯೊಂದು ನೀವು ನಮ್ಗೆ ಹೇಳ್ಕೊಡ್ತಿದ್ದೀವಿ ಒಂದು ಮಾತುಗಳು, ಆ ಇಡೀ ಜಿ ತಂಡದಿಂದ ನಾವು ಕಲ್ತಿದ್ದೀವಲ್ಲ, ಅದಕ್ಕೆ ಇನ್ನೊಂದ್ಸಲಿ ಕರೀರಿ. ಇವರೇ ಮೆಂಟರಾಗಿ ಬಂದರೆ ನನಗೆ ಫ್ರೀಯಾಗಿ ಬರ್ತೀನಿ, ಇನ್ನೊಬ್ರು ಮೆಂಟರಿಂಗ್ ಮಾಡೋ ಥರ ಇದ್ರೆ ನನಗೆ ದಯವಿಟ್ಟು ಪೇಮೆಂಟ್ ಕೊಟ್ಟು ಕರ್ಸ್ಕೊಳ್ಳಿ, ಇದನ್ನ ನೀಟಾಗಿ ಕೇಳಿಸ್ಕೊಳ್ಳಿ ಜಿ, ಆಮೇಲೆ ಇದನ್ನ ಮಾತ್ರ ಕಟ್ ಮಾಡಬೇಡಿ ಆಯಿತಾ. ಇವ್ರು ಬಂದರೆ ಬರ್ತೀನಿ, ಫ್ರೀಯಾಗಿ ಆಕ್ಟ್ ಮಾಡ್ತೀನಿ. ಅಲ್ಲ, ಜಿ ಕನ್ನಡದವ್ರು ಪಾಪ ಭರ್ಜರಿ ಬ್ಯಾಚುಲರ್ಸ್ ಮಾಡಿರೋದೇ ಇವನೊಬ್ಬನೇ ಮೆಂಟರಿಂಗ್ ಮಾಡಕ್ಕೆ, ಇವನೊಬ್ಬನೇ ಚೇಂಜ್ ಮಾಡಕ್ಕೆ. ಮಿಸ್ ಆಗಿ ಜೋಡಿ ನಂಬರ್ 1 ಕರ್ಸ್ಗಿಡ್ಸ್ಬಿಟ್ಟಿರಾ, ಭರ್ಜರಿ ಬ್ಯಾಚುಲರ್ ಸೀಸನ್ 3 ಕರ್ಸಿ ಬರ್ತೀವಿ ಅಂದಿದ್ದು. ಓ ಜೋಡಿ ಇದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು, ನಮ್ಮ ಜೋಡಿ ನಂಬರ್ 1 ಕರ್ಸಿ ಅಂತ. ಅಯ್ಯೋ, ನಾನು ಅನಿಲ್ ಅಣ್ಣ ಅಂತ ಇದ್ದಾರೆ, ನಾನು ಅವ್ರು ಸಿಕ್ಕಾಬಿಟ್ಟು ತಮಾಷೆ ಮಾಡ್ತಾ ಇರ್ತೀವಿ, ಸುಮ್ಮನೆ ವಾಯ್ಸ್ ರೆಕಾರ್ಡ್ ಹಾಕೊಂಡು, ಅಣ್ಣ ಯಾವ್ದಾದ್ರು ಶೋ ಇದ್ರೆ ಹೇಳಿ ಮಗ, ಅದೇ ನೆಕ್ಸ್ಟ್ ಜೋಡಿ ನಂಬರ್ 1 ಅಂತ ಮಾಡ್ತಾ ಇದೀವಿ ಮಗ, ಏನಾದ್ರು ಬರಂಗಿದ್ರೆ ಟ್ರೈ ಮಾಡು ಅಣ್ಣ. ಟ್ರೈಗೆ ಎಲ್ಲ ಏನು ಬೇಡ ಅಣ್ಣ, ನಾನು ಬರ್ತೀನಿ ಅಣ್ಣ, ನೀವು ಹೇಳಿ ಯಾವ ಟೈಮಿಗೆ ಬರಬೇಕು ಅಂತ, ಆ ಟೈಮ್ಗೆ ಇರ್ತೀನಿ ಅಷ್ಟೊಂದಲ್ಲಿ ಅಂತ ಹೇಳಿದ್ದೆ. ಅದಕ್ಕೆ ಆ ಥರ ಅಂದರೆ ತಮಾಷೆ ಮಾಡ್ತಾನೆ ನನಗೆ ಈ ಥರ ಪ್ರಶ್ನೆ ಎಲ್ಲ ಕಿವಿ ಕೇಳಿಸಲ್ಲ. ಇವರೇನಾ ಜೋಡಿ ಅಂತ ಅಲ್ಲಿ ನಮಗೆ ನಮ್ಮ ವ್ಯೂವರ್ಸಿಗೆ ಕೇಳಿಸುತ್ತೆ. ವ್ಯೂವರ್ಸ್ ನಾನು ನಿಮಗೆ ಪರ್ಸನಲ್ ಆಗಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಅಲ್ಲಿ ಆನ್ಸರ್ ಮಾಡ್ತೀನಿ. ನೀವು ಜೋಡಿ ನಂಬರ್ 1 ಹೋಗ್ತೀನಿ ಅಂತ ಹೇಳಿದ್ರಿ, ಹೌದಾ? ಜೋಡಿ ಇಲ್ಲದೆ ಹೆಂಗ್ ಹೋಗ್ತೀರಾ ಅಂತ ನಮ್ಮ ಚಾನಲ್ ಅವರು ಅಷ್ಟೇನು ಆ ಥರ ಅನ್ಕೊಂಡಿದ್ದೀರಾ ನೀವು? ನಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ನಮ್ಮ ಚಾನಲ್ ಅವರು, ಜೋಡಿ ಕೊಟ್ಬಿಟ್ಟೆ ಕರ್ಸೋದು, ಹಂಗೆಲ್ಲ ಕರ್ಸಲ್ಲ ನಮ್ಮ ಚಾನಲ್ ಅವರು. ದೇವ್ರು ನಮ್ಮ ಚಾನಲ್ ಅವರು, ದೇವ್ರು ಕರ್ಸೋದು ಚಾನಲ್ ಗೊತ್ತು ಯಾರನ್ನ ಕರ್ಸ್ಬೇಕು ಅಂತ, ಅವ್ರನ್ನ ಕರ್ಸ್ತಾರೆ. ನೀವು ತಲೆ ಕೆಡ್ಸ್ಕೊಂಬೇಡಿ, ನಾವು ಬಂದಾಗ ನೀವು ನೋಡಿ ಅಲ್ಲ ಅಷ್ಟೇ. ನಾವ್ ಅದನ್ನ ಕಿವಿಗೆ ಹಾಕೊಂಡ್ವಿ, ನಿಮ್ಗೆ ಇಂಡೈರೆಕ್ಟ್ ಆಗಿ ಜೋಡಿ ನಂಬರ್ 1ಗೆ ರಮೋಲನ್ನ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ ಅನ್ನೋದ್ರು. ಬಿಟ್ಟು ಹಾಕೋಣ ಆ ಪ್ರಶ್ನೆನ. ಇವಾಗ ಮೇನ್ ಪ್ರಶ್ನೆ ಅಂತಂದ್ರೆ, ಭರ್ಜರಿ ಬ್ಯಾಚುಲರ್ಸ್ ಅಂತಂದ್ರೆ ಒಂದು ಹುಡುಗ ಮದುವೆ ಆದ್ಮೇಲೆ ಹುಡುಗಿನ ಯಾವ ತರ ಕೇರ್ ತಗೋಬೇಕು, ಯಾವ ತರ ಪ್ರೀತಿ ಮಾಡ್ಬೇಕು, ಯಾವ ತರ ರೆಸ್ಪಾನ್ಸಿಬಲ್ ಆಗಿರ್ಬೇಕು, ಸೊ ಇದನ್ನೆಲ್ಲ ಕಲ್ಕೊಂಡಿದ್ದೀರಾ, ಏನೇನ್ ಕಲ್ಕೊಂಡಿದ್ದೀರಾ, ಮತ್ತೆ ನಿಮ್ಮ ಹುಡುಗಿಗೆ ಇದನ್ನೆಲ್ಲ ನೀವು ಟ್ರೈ ಮಾಡ್ತೀರಾ ಅಂತ? ಆಲ್ರೆಡಿ ಈ ಶೋನಲ್ಲಿ ಟ್ರೈ ಮಾಡಿದ್ದೀನಿ ಅಲ್ಲ, ಆಲ್ರೆಡಿ ಈ ಶೋನಲ್ಲಿ ಟ್ರೈ ಮಾಡಿದ್ದೀನಲ್ಲ, ಅದೇ ಒಂದು ಎಕ್ಸ್ಪೀರಿಯನ್ಸ್, ಅದೇ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು. ಅಂದರೆ ನನ್ನ ಪ್ರತಿ ವಾರ ನಾವು ಸ್ಟೇಜ್ಗೆ ಹೋಗ್ಬೇಕಾದ್ರೆ ಈ ಥೀಮ್ ಇದೆ ಅಂತ ನಮ್ಗೆ ಗೊತ್ತಾಗ್ತಿತ್ತು. ಆ ಥೀಮ್ ಮೇಲೆ ನಾವಿಬ್ರು ಅಂದರೆ ಜಸ್ಟ್ ಕಂಟೆಂಟ್ ಪ್ಲ್ಯಾನ್ ಮಾಡ್ತಾ ಇರಲಿಲ್ಲ, ನಾವು ಹೆಂಗೆ ಅದ್ರ ಮೇಲೆ ಅಂದರೆ ವರ್ಕ್ ಮಾಡಬೇಕು ಅನ್ನೋ ಅಷ್ಟೇ ಪ್ಲ್ಯಾನ್ ಮಾಡ್ತಿದ್ವಿ, ಮಾತುಗಳು ಮತ್ತೊಂದು ಏನು ಪ್ಲ್ಯಾನ್ ಮಾಡ್ತಾ ಇರಲಿಲ್ಲ. ಅದು ನಾನು ಹೋದಾಗ ಎಷ್ಟು ಸಾಫ್ಟಾಗಿರ್ತಿದ್ದೆ ಸ್ಟೇಜ್ ಮೇಲಿಲ್ಲ ಅಂತ ಹೇಳಿದ್ರೆ, ಅರ್ಧ ಇವರು ಸುಮ್ಮನೆ ಹಿಂಗೆ ಕಂಡುಬಿಡೋದು, ಒಂದು ಲೆವೆಲ್ಗೆ ಹಿಂಗೆ ಕಂಡುಬಿಡೋದು. ನಾನು ಹೌದೌದು ಆಯಿತು ನನ್ನ ಮನಸ್ಸಲ್ಲಿ, ಆಯ್ತು ಹೌದೌದು ಸರಿ, ನಾನು ಮಾತಾಡೋಲ್ಲ ಸುಮ್ಮನೆ, ಅದಕ್ಕೆ ವಾಪಸ್ ಕೊಂಡ್ರು ಇವ್ರು ಕೊಡೋದಲ್ವಾ. ಆ ಥರ ಎಲ್ಲ ಫುಲ್ ಚೇಂಜಸ್ಸು. ನಾನು ಯಾವ ಥರ ನೋಡ್ಕೊಬೇಕು, ಯಾವ ಥರ ಇರಬೇಕು, ಒಂದು ಹುಡುಗಿನ ಎಷ್ಟು ಸಾಫ್ಟಾಗಿ ನೋಡ್ಕೊಬೇಕು, ಎಷ್ಟು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು, ಅಂದರೆ ಇವಾಗ ಫ್ಯೂಚರ್ ಪಾರ್ಟ್ನರ್ ಜೊತೆ ಡಾನ್ಸ್ ಆಡಲೇಬೇಕು, ಮತ್ತೊಂದೆಲ್ಲ ಇರುತ್ತಲ್ಲ, ಅದೆಲ್ಲ ಟ್ರೈನ್ ಮಾಡೋದ್ರಲ್ಲ, ಅದು ಎಷ್ಟೇ ನಾನು ಥ್ಯಾಂಕ್ಸ್ ಹೇಳಿದ್ರು, ಎಷ್ಟೇ ನಾನು ಅಂದರೆ ಮನ್ಸರೇ ನಾನು ಥ್ಯಾಂಕ್ಸ್ ಹೇಳ್ತಿರೋದು. ಅದಕ್ಕೋಸ್ಕರ ಯಾವತ್ತಿಗೂ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಂತಂದ್ರೆ ಇವ್ನು ಮಾತಾಡಿದ್ರೆ ಪಂಚ್ ಲೈನ್ಸ್ ಬರ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಅದನ್ನ ನಾನು ಇಷ್ಟಪಟ್ಟಿದ್ದೆ, ನಾನು ಸ್ಟಾಪ್ ಮಾಡಿಲ್ಲ ಮಾತಾಡು ಅಂತ. ಇವಾಗ ನಾನೇ ಮಾತಾಡು ಏನಾದ್ರು ಲಾಸ್ಟಿಗಂತೂ ರಚಿತಾ ಮ್ಯಾಮ್ ನನಗೆ ಬೇಡ ಕಣೋ, ಹಿಂಗ್ ನೋಡಿ ನೋಡಿ ಬೋರ್ ಆಗೋಯ್ತು, ಫಸ್ಟ್ ಇದ್ದೆಲ್ಲ ರಕ್ಷಕ್ ಬೇಕು, ಏನಾದ್ರೂ ಡೈಲಾಗ್ ಹೊಡಿಯೋ ಪ್ಲೀಸ್, ನನ್ಗೋಸ್ಕರ ಒಂದ್ ಡೈಲಾಗ್ ಹೇಳೋ. ಅಯ್ಯೋ ಮ್ಯಾಮ್ ಯಾಕೋ ಬರ್ತಾನೆ ಇಲ್ಲ ಮ್ಯಾಮ್, ಅವಾಗೆಲ್ಲ ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ, ಇವಾಗ ಯಾಕೋ ಯೋಚನೆ ಮಾಡಿದ್ರು ಡೈಲಾಗ್ಸ್ ಬರ್ತಾ ಇಲ್ಲ ಅಂತ. ಸೊ ಈ ಚೇಂಜಸ್ ನಿಮ್ಮ ಅಮ್ಮ ಏನ್ ಹೇಳ್ತಾರೆ? ಈ ಚೇಂಜಸ್ ನಿಮ್ಮಲ್ಲಿ ಆಗಿರುವಂತ ಏನು ಅಂತ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ನನಗೆ, ತುಂಬ ಚೆನ್ನಾಗಿರಿ ನೀವಿಬ್ರು ಅಂತ ಹೇಳ್ತಿರ್ತಾರೆ. ಅಂದರೆ ನಾನೇನು ಇವಾಗ ಅವ್ರಿಗೂ ಅನಿಸುತ್ತೆ ಗೊತ್ತಾ, ನನ್ನ ಮಗ ಮನೇಲಿ ಅಂದರೆ ಮನೇಲಿ ಹೇಗಿರ್ತಾನೆ ಅನ್ನೋ ಜನಕ್ಕೆ ಗೊತ್ತಿರಲ್ಲ. ಇವ್ರು ಮನೇಲಿ ಇರೋದೇ ಬೇರೆ ಥರ, ಸ್ಟೇಜ್ ಮೇಲೆ ಇರೋದೇ ಬೇರೆ ಥರ.
ಇವಾಗ ನಾನು ಸ್ಟೇಜ್ ಮೇಲೆ ಇದ್ದೆ ಅಂದರೆ ನಾರ್ಮಲಾಗಿ ಸಾಫ್ಟಾಗಿ ಮಾತಾಡೋ ಮನೇಲಿ ಇರೋಬೇಕಾದ್ರೂ ನಾನು ಹಂಗೆ ಮಾತಾಡೋದು ನಾನಾಯಿತು ನನ್ನ ಪಾಡಾಯಿತು. ಅಮ್ಮ ಇದ್ರೆ ಅಮ್ಮನ ಜೊತೆ ಮಾತಾಡ್ತೀನಿ, ಊಟ ಹಾಕೊಡ್ತಾರೆ, ಊಟ ತಿಂತೀನಿ, ನಾನು ರೂಮ್ಗೆ ಹೋಗಿ ಆರಾಮಾಗಿರ್ತೀನಿ ಅಷ್ಟೇ. ಆನ್ ಸ್ಟೇಜಿಗೆ ಬಂದಾಗ ಅಂದರೆ ನಾನು ಅನ್ಕೊಂಡಿದ್ದೆ ಬೇರೆ ರೀತಿ, ಇಷ್ಟಿದ್ರೆ ಸಾಕು ಅಂತ. ಆದರೆ ಅದಕ್ಕಿಂತ ಜಾಸ್ತಿ ಇದೆ ಗ್ರಾಫ್. ಅಂದರೆ ಒಂದು ಲೈಫ್ ಪಾರ್ಟ್ನರ್ ಆಗಿ ಬಂದವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು, ಅವ್ರಿಗೆ ಎಷ್ಟು ನಾವು ಟೈಮ್ ಕೊಡಬೇಕು, ಮತ್ತು ಅವ್ರ ಜೊತೆ ಎಷ್ಟು ನಾವು ಸಿನ್ಸಿಯರ್ ಆಗಿರಬೇಕು, ಪೊಲೈಟ್ ಆಗಿರಬೇಕು, ಅವ್ರು ಎಷ್ಟು ಕ್ಯೂಟಾಗಿ ನೋಡ್ಕೊಬೇಕು, ಅವ್ರು ಕೋಪ ಮಾಡ್ಕೊಂಡಾಗ ನಾವೇನು ಮಾಡಬೇಕು, ಅದನ್ನೆಲ್ಲ ನನಗೆ ಈ ಶೋನಲ್ಲಿ ಆ ಸೋಫಾಲ್ ಕೂತಾಗ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಅದಕ್ಕೋಸ್ಕರ ಅದನ್ನು ಪದೇ ಪದೇ ನಾನೇ ಹೇಳ್ತಿದ್ರೆ ನನಗೆ ತಲೆಗೆ ಏನೇನೋ ಬರ್ತಾ ಇರುತ್ತೆ ಸೋಫಾ ಮೇಲೆ. ನಾವು ಹಿಂಗೆಲ್ಲ ಮಾತಾಡಿದ್ವಿ, ಹಿಂಗೆಲ್ಲ ಜಗಳ ಮಾಡಿದ್ವಿ, ಇವ್ನು ನನಗೆ ಹಿಂಗೆ ಕೂತಿರ್ತೀವಿ ಅನ್ಕೊಡಿ, ಅಂದರೆ ಹಿಂಗೆ ಕ್ಯಾಶುವಲ್ ಹಿಂಗೆ ಕೂತಾಗ ಗೂಬೆ ಹಂಗಲ್ಲ, ಹಿಂಗೆ ಮಾತಾಡು ಆಯಿತಾ, ಹೌದಾ ಸರಿ ಆಯಿತು ಅಷ್ಟೇ. ನನ್ನ ಆನ್ಸರ್ ಅಷ್ಟೇ, ಹೌದಪ್ಪ ಆಯ್ತಪ್ಪ. ನಾನು ಮಾತಾಡೋದು ಹಂಗೆ ಕ್ಯಾಶುವಲಾಗೆ, ಅಂದರೆ ನಾನು ಹೋಗಿ ಬಾರ ಇದಲ್ಲ, ನನಗೆ ಆ ಥರ ಟೋನೇ ಬರೋಲ್ಲ. ಹೌದಪ್ಪ, ಆಯ್ತಪ್ಪ ಸರಿಯಪ್ಪ. ಅದಕ್ಕೆ ನಮ್ಮ ಸುನಿಲ ರೇಗಿಸ್ತಿದ್ದ, ನೋಡಿದ್ರಾ ಹಿಂಗಾಗಿದ್ದಾನೆ ನಮ್ಮ ರಕ್ಷಕ್ಕು. ಸ್ಟಾರ್ಟಿಂಗಲ್ಲಿ ಬಂದಾಗ ಈಗಿದ್ದ, ಇವಾಗ ನೋಡಿ ವಿನ್ನರ್ ಆಗಿ ಇಬ್ರು ಜೊತೆ ನಿಂತ್ಕೊಂಡಿದ್ದೀವಿ. ಇವಾಗ ನೋಡಿ ಅವ್ರ ಪಾರ್ಟ್ನರ್, ಹೌದಪ್ಪ ಸರಿ ಆಯ್ತಪ್ಪ, ಹಂಗಪ್ಪ ಹಂಗಪ್ಪ. ಈ ರಕ್ಷಕ್ ಹಿಂಗೆ ಇರಲಿಲ್ಲ ಅಂತ ಹೇಳಿದ್ರು. ಅದಕ್ಕೆಲ್ಲ ಚೇಂಜಸ್ ನೋಡಿ ಇಲ್ಲಿದ್ದಾರೆ. ಇವ್ರನ್ನ ಎಷ್ಟೇ ಮಾತಾಡ್ಸಿದ್ರು, ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಗೇನ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪರ್ಸನ್ ನಿಮ್ಮ ಎದುರುಗಡೆ ಇರೋದು ಅಲ್ವಾ. ಯಾಕಂದ್ರೆ ನಾವು ಜೀವನದಲ್ಲಿ ಒಂದು ಮದುವೆ ಆಗ್ತೀವಿ ಅಂತ ಹೇಳಿದ್ರೆ ನಮ್ಮ ತಪ್ಪು ಸರಿನ ಹೇಳೋರು ಯಾರಾದರೂ ಒಬ್ರು ಇರಲೇಬೇಕು. ನಾವು ಮಾಡಿದ್ದೇ ಸರಿ, ನಾವು ಮಾತಾಡಿದ್ದೇ ಕರೆಕ್ಟು, ನಾವು ಹೋಗ್ತಿರೋ ದಾರಿನೇ ಸರಿ ಅಂತ ಅನ್ಕೊಂಡೋದಾಗ ಅದರಲ್ಲಿ ಎಷ್ಟೋ ಮಿಸ್ಟೇಕ್ಸ್ ಇರುತ್ತೆ, ಅದರಲ್ಲಿ ಎಷ್ಟೋ ತಪ್ಪುಗಳಿರುತ್ತೆ. ಅವಾಗ ಒಂದು ಲೈಫ್ ಪಾರ್ಟ್ನರ್ ಹುಡುಕ್ತೀವಿ, ಅಂದರೆ ಫ್ಯೂಚರ್ ಪಾರ್ಟ್ನರ್ ಹೀಗೆ ಇರಬೇಕು, ನಮ್ಗೆ ಇದೇ ಥರ ನೋಡ್ಕೊಬೇಕು ಅನ್ನೋದಿರುತ್ತಲ್ಲ. ಅವ್ರ ತಪ್ಪುಗಳನ್ನು ನಾವು ತಿದ್ದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ತಪ್ಪೇನಿರೋದು ಅವರು ತಿದ್ದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಒಂದು ರಿಲೇಷನ್ಶಿಪ್ ಚೆನ್ನಾಗಿ ಹೋಗುತ್ತೆ, ಆ ಒಂದು ಬಾಂಡಿಂಗ್ ಚೆನ್ನಾಗಿ ಹೋಗುತ್ತೆ, ಆ ಫ್ಯಾಮಿಲಿ ಅನ್ನೋದೇನಿರುತ್ತೆ ಅದು ಕಂಟಿನ್ಯೂ ಆಗುತ್ತೆ. ಸೊ ರಕ್ಷಕ್ ಯಾರು ಅಂತ ನಮ್ಮ ಮೀಡಿಯಾದವ್ರಿಗೆ ಗೊತ್ತು, ಜನಗಳಿಗೆ ಗೊತ್ತು. ನಮ್ಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಏನಾದರೂ ಇದ್ರೆ ಈ ರಕ್ಷಕ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅದು ಏನಿರ್ಬೋದು ಅವ್ರ ಗುಣ ಅಂತ? ಅದೇ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು.